ಆ ಮುದ್ರಂಗಿದ್ದೇವ ಕಾಸಿನ ಸರನ ನಿನಗೆ ಸಿಗಂಗ್ ಮಾಡ್ತೀನಿ ಕಣೆ ಲಸ್ಮಕ್ಕ ಅಂತ ಹೇಳಿತ್ತು. ಆದ್ರೆ ಇದುವರೆಗೂ ಸಿಗ್ಲೇ ಇಲ್ವಲ್ಲ. ಅದಕ್ಕೆ ಇವತ್ತು ಹೋಗಿ ಆ ದೆವ್ವನೇ ಕೇಳ್ಕೊಂಬತ್ತೀನಿ, ಅದೆಲ್ ಬಚ್ಚಿಕೈತಿ ಅಂತಾನ. ಅದೆಲ್ ಬಚ್ಚಿಕೈತಿ ಎಂಬುದು ಗೊತ್ತಾದ್ರೆ ಹೋಗಿ ಹೆಂಗಾದ್ರೂ ಮಾಡಿ ಎತ್ಕೊಂಬಂದ್ಬಿಡ್ಬೋದು. ಆದ್ರೆ ಒಬ್ಳೇ ಅಲ್ಲಿಗೆ ಹೋಗಕ್ಕೆ ಭಯವಾಗ್ತೈತಿ. ಇನ್ನೊಬ್ರನ್ನ ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗೋಣ ಅಂತಂದ್ರೆ ಅವ್ರಿಗೆಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ, ಕಾಸಿನ ಸರದ ವಿಷಯ. ಅದಕ್ಕೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಆಗಿದ್ದಾಗಲಿ ಇನ್ಯಾರನ್ನೂ ಕರ್ಕೊಂಡು ಹೋಗೋದೇ ಬೇಡ, ನಾನು ಒಬ್ಬಳೇ ಹೋಗ್ತೀನಿ. ಸುಮ್ಮನೆ ಯಾಕೆ ಇನ್ನೊಬ್ರನ್ನ ಯಾರನ್ನಾದ್ರೂ ಭಾಗ್ಯಮ್ಮನೋ ಗುಂಡಜ್ಜಿನೋ ಕರ್ಕೊಂಡು ಹೋಗೋದು, ಆಮೇಲೆ ಅವರು ನನಗೂ ಅರ್ಧ ಕಾಸಿನ ಸರ ಬರ್ಬೇಕು ಕಣಿ, ನಾನು ಬಂದಿದ್ನಲ್ಲ ಜೊತೆಗೆ ಅಂತಾನ ಯಾಕೆ ಸುಮ್ಮನೆ ಭಾಗ ಕೇಳ್ತಾರೆ. ನಮ್ಮ ಅತ್ತೆನ ಕರಿಯೋಣ ಅಂತಂದ್ರೆ ನಮ್ಮ ಅತ್ತೆ ನನಗೂ ಕೊಡು ಅಂತಾಳೆ. ನಮ್ಮ ಅತ್ತೆ ಕೊಟ್ರೆ ಅಷ್ಟೇನೆ, ತಕೊಂಡೋಗಿ ಮಗಳು ಕೊಡ್ತಾಳೆ ಎಲ್ಲಾನ. ಯಾರ್ಗೆ ಹೇಳೋದು ಬೇಡ, ನಾನು ಒಬ್ಳೆ ಹೋಗ್ತೀನಿ. ನೋಡೋಣ ಅದೇಲಿ ಏನಾಗುತ್ತೆ, ಆಗದೆ ಆಗ್ಲಿ. ಅಯ್ಯಯ್ಯೋ, ನನ್ ಗಂಡ ಎದುರಿಗೆ ಬಂದಲ್ಲಪ್ಪ. ಈಗ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳಿರಿ ಏನ್ ಹೇಳೋದು? ಇರೋ ಸತ್ಯನ ಹೇಳಕ್ಕೂ ಆಗಲ್ಲ, ಸುಮ್ನೆ ಬೈತಾನೆ. ಆಮೇಲೆ ಅದ್ದೆವ್ವ ಪವ್ವ ಅಂತ ಹೇಳಿ ಹೋಗಿ ಎದ್ರಕಂಬತ್ತೀಯ ಎಲ್ಗೂ ಬೇಡ ಅಂತೇಳಿ ನಡಿ ಮನಿಕೆ ನಡಿ ಅಂತ ಹೇಳ್ತಾನೆ. ಈಗ ಏನ್ ಮಾಡೋದು? ಏನಾರ ಒಂದ್ ಸುಳ್ಳು ಹೇಳ್ಬೇಕಲ್ಲ. ಲೇ ಇವಳೆ, ಇದ್ಯಾಕೆ ಈಟತ್ನಾಗ ಎಲ್ಗ ಹೊಲ್ಟ್ ನಿಂತಿದ್ಯಾ? ಎಲ್ಗ ಹೋಗ್ತೀಯ ಒಬ್ಳೇನಿ? ಅದು ನೀನ್ ಎಲ್ಗ ಹೋಗಿದ್ದೆ? ಹೋಗ್ ಮನಿಕೆ ನಡಿ, ಬತ್ತೀನಿ ನಾನು. ಇಲ್ಲೇ ಎಲ್ಗ ಹೋಗ್ಬೇಕು. ಅಲ್ವೇ ಆಗ್ಲೇ 10 ಗಂಟೆ ಆಗೈತೆ. ಈಟತ್ನಾಗ ಎಲ್ಲಿಗೆ ಹೋಗ್ತೀಯ ನೀನು? ಒಬ್ಳೇನೆ, ಅದು ಈಟನ್ ಕತ್ಲಾಗೆ. ನಡಿ ಸುಮ್ಮನೆ ಮನಿಕೆ ನಡಿ, ಎಲ್ಗೂ ಬೇಡ. ಅದು ನಾನು ಒಂದಿಷ್ಟು ದಪ್ಪ ಆಗಿದ್ದೀನಲ್ಲ, ಅದಕ್ಕೆ. ಇನ್ನ ಜಾಸ್ತಿ ದಪ್ಪ ಆದ್ರೆ ಚೆನ್ನಾಗ್ ಕಾಣಲ್ಲ, ಒಂದಿಟ್ಟು ವಾಕಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸ್ಲಿಮ್ ಆಗೋಣ ಅಂತ. ಏನು ಸ್ಲಿಮ್ಮ? ನೀನಿನ್ನೆಲ್ಲಿ ದಪ್ಪ ಇದೆಯಾ? ಇರೋದೇ ಕಡ್ಡಿ ಇದ್ದಂಗಿದ್ಯಾ? ಅದ್ರಾಗೆ ಇನ್ನು ವಾಕಿಂಗ್ ಗಿಕ್ಕಿಂಗ್ ಹೋಗಿ ಇನ್ನೂ ಸ್ಲಿಮ್ ಆಗೋಣ ಅಂತಿದ್ಯಾ? ಆಮೇಲೆ ಅಸ್ಥಿ ಪಂಜರ ಆಗ್ಬಿಟ್ಟಿಯಾ. ಸುಮ್ಮನೆ ನಡಿ, ವಾಕಿಂಗು ಬೇಡ ಎಲ್ಗೂ ಬೇಡ. ನಿನಗೇನು ಗೊತ್ತಾಗಲ್ಲ, ಸುಮ್ಮನೆ ನಡಿ. ನೀನು ದಿನ ನೋಡ್ತಿರ್ತೀಯಲ್ಲ, ಅದಕ್ಕೆ ನಾನು ಸಣ್ಣಕ್ಕಿದ್ದೀನಿ ಅನ್ಸುತ್ತೆ. ಯಾರನ್ನಾದ್ರೂ ಅಪರೂಪಕ್ಕೆ ಬರ್ತಾರಲ್ಲ ಅವ್ರನ್ನ ಕೇಳು, ಏನಿಲ್ಲ ಸ್ಮಕ ಇಷ್ಟೊಂದು ದಪ್ಪ ಆಗಿದೆಯಾ ಇವಾಗ, ಚೆನ್ನಾಗೇ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ರು. ನಿನ್ ತಂಗಿ ಬಂದಿದ್ಲಲ್ಲ ನೆನ್ನೆ ದಿವಸ, ಅವಳೆ ಹಂಗಂತಿಲ್ಲ, ಏನದಕ್ಕೆ ಇಷ್ಟೊಂದು ದಪ್ಪ ಆಗಿದ್ದೀರಾ ಇವಾಗ, ಮೊದಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರಿ ಸ್ಲಿಮ್ ಆಗಿ, ವಾಕಿಂಗ್ ಮಾಡಿ ಅಂತ ಅವಳೇ ಹೇಳಿದ್ದು. ಅದಕ್ಕೆ ವಾಕಿಂಗ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನಿಮ್ಗಂತೂ ಏನು ಇಲ್ಲ, ತಿಂದು ಮನಿಕೆ ಮದ ಕೆಲಸ ನಿಮ್ದು. ಸುಮ್ಮನೆ ಹೋಗ್ರಿ. ನೋಡ್ರಪ್ಪ, ನನ್ನ ಹೆಂಡತಿ ದಪ್ಪ ಆಗಿದ್ದಾಳಂತೆ, ಚೆನ್ನಾಗಿ ಕಾಣ್ತಿಲ್ವಂತೆ ಇವಾಗ. ನೀವೇ ಹೇಳ್ರಿ, ನನ್ನ ಹೆಂಡತಿ ಸ್ಲಿಮ್ ಆಗಿದ್ದಾಳ ದಪ್ಪ ಇದ್ದಾಳ? ಅಯ್ಯೋ ರೀ, ಯಾರನ್ನ ಯಾಕೆ ಕೇಳ್ತೀರಾ? ನನ್ನ ಬಗ್ಗೆ ನನಗೆ ಗೊತ್ತೈತಿ, ನನ್ನ ಸೌಂದರ್ಯ ಹೆಂಗ್ ಕಾಪಾಡ್ಕೋಬೇಕು ಅಂತ. ಗಂಡಸರಿಗೆ ಬ್ಯೂಟಿ ಬಗ್ಗೆ ಟೇಸ್ಟೇ ಇಲ್ಲ. ಸುಮ್ಮನೆ ಹೋಗ್ರಿ, ಮನಿಕೆ ಹೋಗ್ರಿ, ನಿಮ್ಗೇನು ಗೊತ್ತಾಗಲ್ಲ. ಗಂಡಸರಿಗೆ ಬ್ಯೂಟಿ ಬಗ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ಯಾ? ಟೇಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ಯಾ? ಮತ್ತೀಗ ನೀವು ದಪ್ಪಾಗಿ ಚೆನ್ನಾಗಿ ತಿಂದು ಹೊಟ್ಟೆ ಬೆಳೆಸ್ಕೊಂಡು ಇತ್ತೋಟ ಹತ್ತೋಟ ಬೆಳ್ಕೊಂಡಿರ್ತೀರ. ಹೆಂಗಸ್ರು ನೋಡ್ರಿ ಎಷ್ಟು ಸ್ಲಿಮ್ ಆಗಿರ್ತಾರೆ, ಮೇಕಪ್ ಮಾಡ್ಕೊಂಡು, ಡಿಸೈನ್ ಜಡೆ ಹಾಕೊಂಡು, ತರ ಡ್ರೆಸ್ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾರೆ. ನೀವು ಗಂಡಸ್ರು ಇದ್ದೀರಾ, ಬರೀ ಯಾವಾಗ್ಲೂ ತಿನ್ನೋದು, ಮನಿಕೆ ಮದ ಕೆಲಸ ನಿಮ್ದು. ಏನು ಗೊತ್ತಾಗಲ್ಲ ನಿಮ್ಗೆ, ಬ್ಯೂಟಿ ಸೆನ್ಸೇ ಇಲ್ಲ. ನೀವು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಮೇಕಪ್ಪಿಗೆ ದುಡ್ಡು ಖರ್ಚು ಮಾಡಬೇಕು, ಅದೆಲ್ಲ ಖರ್ಚು ಮಾಡಿದ್ರೆ ಚೆನ್ನಾಗಿ ಕಾಣ್ತೀರಾ. ಗಂಡಸ್ರು ಹಂಗಲ್ಲ. ಒಂದು ಸ್ವಲ್ಪನ ಸೋಪ್ ಹಾಕೊಂಡು ಮಖ ತೊಳ್ಕೊಂಡು ಹೆಂಗೆ ಪೌಡ್ರ್ ಹಾಕಿ ಒಂದಿಷ್ಟು ಒಂದು ಪೆರಂಡಲ್ಲಿ ಹೆಚ್ಕೊಂಡು ಒಂದಿಷ್ಟು ಪೌಡ್ರ್ ಹಿಂಗೆ 2 ಕೈಗೆ ರುಬ್ಕೊಂಡ್ರೆ ಸಾಕು. ಹೆಂಗೆ ಕಾಣ್ತಾರೆ ಗೊತ್ತಾ? ಹೀರೋ ಥರ ಕಾಣ್ತಾರೆ. ನಿಮ್ಗೇನು ಗೊತ್ತು? ಹೀರೋನ ಜೀರೋನ, ಸುಮ್ಮನೆ ಹೋಗಿ ಬಿತ್ಕೋಗ್ರಿ, ನಾನು ವಾಕಿಂಗ್ ಹೋಗಿ ಬರ್ತೀನಿ. ಸರಿ ಹೋಗು, ಆಮೇಲೆ ನಾಯಿಗಳು ಕಾಟ, ಹುಷಾರಾಗಿರು. ಬಂದು ಕಡ್ದಿಡ್ದಾವು. ಸುಮ್ಮನೆ ಹೋಗಿ ಬಿತ್ಕೋ ಹೋಗು. ಸುಮ್ಮನೆ ಇಲ್ಲದೆ ಇರೋದೆಲ್ಲ ಹೇಳಿ ಎದುರಿಸ್ಬೇಡ ನನಗೆ. ಹೆಂಗ ಹೋದ ನನ್ನ ಗಂಡ, ನಾನು ಎಲ್ಲಿ ನನ್ನ ಹಿಂದೆ ಬತ್ತಾನೋ ಅಂತ ಅನ್ಕೊಂಡೆ. ಯಪ್ಪ, ಈ ಕತ್ಲು ನೋಡ್ತಾ ಇದ್ರೆ ನನಗೆ ಭಯವಾದಂಗೆ ಆಗ್ತೈತಿ. ಈ ಮುದ್ರಂಗಿದ್ದೇವ ಜಲ್ದ್ ಬಂದು ಅದು ಎಲ್ಲಿ ಬಚ್ಚಿಕೈತಿ ಅಂತ ಹೇಳಿದ್ರೆ ಸಾಕಪ್ಪ, ಹೋಗ್ಬಿಡ್ತೀನಿ. ಅಯ್ಯೋ, ಇದ್ಯಾವ್ದಪ್ಪ ಇದು? ಅಲ್ಲ, ಮುದ್ರಂಗಿದ್ದೇವ ಬತ್ತೈತಿ ಅಂತಂದ್ರೆ ಇದ್ಯಾವ್ದ ಗಡ್ಡ ಪಡ್ಡ ಬಿಡ್ಕೊಂಡು ಯಾವ್ದ ಗಂಡ ದೇವ ಬತ್ತಾ ಇರಂಗ್ ಕಾಣುತ್ತೆ. ಅಯ್ಯಯ್ಯೋ, ಇದೇನಪ್ಪ ಇದು? ಯಾರಮ್ಮ ನೀನು? ಯಾಕಮ್ಮ ಇಟ್ಟತ್ನಾಗ ಇಲ್ಲಕ್ ಬಂದಿದ್ಯಾ? ಯಾಕಮ್ಮ ಇಲ್ಲಿಗೆ ಬಂದಿದ್ಯಾ? ಅಯ್ಯಯ್ಯೋ, ಇದೇನಪ್ಪ ಇದು? ದೆವ್ವ ನನ್ನ ಮಾತಾಡಿಸ್ತಾ ಐತೆ. ಅಣ್ಣ, ಯಾರು ನೀನು? ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಯಾರು ನೀನು ಅಂತಂದ್ರೆ ಇದು ನಮ್ಮ ಹೊಲ. ಇವಾಗ ಕರೆಂಟ್ ಬಂದಿತ್ತು, ಅದಕ್ಕೆ ನೀರಿಕ್ಕಂತ ಬಂದಿದ್ದೆ. ಕರೆಂಟ್ ಹೋತು, ಮಂತಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೀನು ನೋಡಿದ್ರೆ ಇಲ್ಲಿಗೆ ಬರ್ತಾ ಇದೆಯಾ? ಯಾಕನ? ಯಾಕಮ್ಮ ಇಲ್ಲಿಗೆ ಬರ್ತಾ ಇದ್ದೀನಿ ನಮ್ಮ ಹೊಲಕ್ಕೆ? ಇಷ್ಟಕ್ಕೂ ನೀನು ಯಾರಮ್ಮ? ಯಾರು ನೀನು? ಯಾಕೆ ಬಂದಿದ್ಯಾ ಇಲ್ಲಿಗೆ? ಇರೋ ಸತ್ಯ ಹೇಳೋದ್ ಬೇಡ, ನಾನು ಲಸ್ಮಕ್ಕ ಅಂತ ಹೇಳಿರೆ ಯಾಕೆ ಬಂದಿದ್ಯಾ ಏನು ಎತ್ತ ಅಂತ ಕೇಳ್ತಾನೆ. ನಾನು ದೆವ್ವ,
ಇಲ್ಲಿಂದ ಸುಮ್ಮನೆ ಹೋಗ್ಬಿಡು, ನನ್ನ ತಂಟೆ ಬರಬೇಡ ಅಂತ ಎದುರಿಸ್ತೀನಿ ಇರು. ಏ ನೀನ್ ರಂಗಮ್ಮನ ಗಂಡ ತಾನೇ? ನನಗೆ ಗೊತ್ತು ನೀನ್ ಯಾಕೋ ಬಂದಿದ್ಯಾ ಇಲ್ಲಿಗೆ. ನಾನು ಮನುಷ್ಯ ಅಲ್ಲ, ದೆವ್ವ. ಸುಮ್ಮನೆ ಹೋಗ್ತಾ ಇರು ಆ ಕಡೆಗಾಸಿ. ಇಲ್ಲ ಆಸಿ ಬಂದ್ರೆ ಏನೂ ಇಲ್ಲ, ನಿನ್ನ ಸಾಯಿಸ್ಬಿಟ್ಟು ಆ ದೆವ್ವ ಮಾಡ್ಬಿಡ್ತೀನಿ. ಏನು ದೆವ್ವನ? ಮತ್ತೆ ನೀನು ಯಾವುದೋ ಕೆಂಪುದೊಂಥರ ಸೀರೆ ಉಟ್ಕೊಂಡಿರಂಗ್ ಥರ ಕಾಣಿಸ್ತೈತೆ. ದೆವ್ವಗಳು ಬಿಳಿ ಸೀರೆ ಉಟ್ಕೊಂಬತ್ತಾವಲ್ವಾ? ಏ ನಾನು ಯಾವ ಸೀರೆ ಉಟ್ಕೊಂಡ್ರೆ ನಿನಗೇನು? ಸುಮ್ಮನೆ ಹೋಗ್ತಾ ಇರೋ, ತಿರುಗಿ ನೋಡ್ದಂಗೆ ಹೋಗ್ತೀಯೋ ಏನು? ಬಂದು ಅಟ್ಕಾಯಿಸ್ಕೊಂಬ್ಲ ನಿನಗೆ? ಸಾಯಿಸ್ಬಿಡ್ತೀನಿ ನೋಡು ಹೋಗಿದ್ರೆ. ಅಲ್ಲ, ಹತ್ರಕ್ಕೆ ಬಂದು ನೋಡ್ಬೋದಾ ನೀನು ಯಾರು ಅಂತ? ದೆವ್ವ ಅಂದ್ರೆ ಒಂದಿಷ್ಟು ಭಯ ಇಲ್ವೇನೋ ನಿನ್ಗೆ? ಅನ್ನ ಹತ್ರಕ್ಕೆ ಬತ್ತೀಯ? ಬಾಯಿಲಿ ಬಾಯಿಲಿ ಸಾಯಿಸಿ ನಿನ್ನೂ ಕರ್ಕೊಂಡು ಹೋಗ್ತೀನಿ. ನನ್ನ ಸಾಯಿಸ್ತೀಯಾ? ಬೇಡ ಬೇಡ, ಹೋಗ್ತೀನಿ. ಅಲ್ಲ, ಆ ಕಡೆಗೆ ಯಾಕೆ ತಿರ್ಕೊಂಡಿದ್ಯಾ? ಈ ಕಡೆಗೆ ತಿರ್ಕೆ ನೋಡೋಣ. ಏಯ್ ನನಗೆ ಎಲ್ಲ ಕಡೆನೂ ಕಣ್ಣ ಇದಾವೆ. ನಾನು ಯಾವ ಕಡೆಗೆ ತಿರ್ಕೊಂಡ್ರು ನೀನ್ ಕಾಣಿಸ್ತೀಯ. ಮುಚ್ಕೊಂಡು ಹೋಗ್ತೀಯೋ ಏನು? ಬೇಕೋ ನಿನಗೆ? ಹೋಗೋ ಇಲ್ಲಿಂದ ನಾ ಮೊದ್ಲು. ಸರಿ 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 ಹೋಗ್ತೀನಿ. ಅಲ್ಲ, ದೆವ್ವಗಳು ಕೆಂಪನ್ ಸೀರೆ ಉಡ್ಕೊಂತಾರ, ಬಿಳೆ ಸೀರೆ ಉಡ್ಕೊಂತಾರೆ ಅಂತ ನಾ ಟಿವಿಗೆಲ್ಲ, ನಾ ಪಿಕ್ಚರ್ನಾಗು ಸೀರಿಯಲ್ನಾಗು ಎಲ್ಲ ನೋಡಿದ್ದೆ. ಇದು ಯಾವ್ದು? ಇದು ದೆವ್ವ, ಡಿಫ್ರೆಂಟ್ ದೆವ್ವ ಇರಬೇಕಿದು. ಸುಮ್ಮನೆ ಹೋಗೋಣ, ನನಗೆ ಆಗಬೇಕು. ರಂಗಮ್ಮನ ಗಂಡ ಭಯ ಬಿದ್ದು ಹೊಲ್ಟ. ಏನಾದರೂ ಹತ್ರಕ್ಕೆ ಬಂದಿದ್ರೆ ನಾನೇ ಲಸ್ಮಕ್ಕಮ್ಮಗ್ ಗೊತ್ತಾಗ್ಬಿಡ್ತಿತ್ತು. ಆಮೇಲೆ ಅಲ್ಲೆಲ್ಲ ಹೇಳ್ಬಿಡನು. ರಂಗಮ್ಮಗೆ ಗೊತ್ತಾದೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೆ ಅಂತ ಎಲ್ಲ ವಿಚಾರಿಸೋಳು. ಹೋಗೋ, ಯಾಕೋ ನಿಂತ್ಕೊಂಡೆ ಅಲ್ಲಿ? ನಡಿಯ. ಸದ್ಯ ಹೋದ್ನಲ್ಲ, ನಾನು ಅಂತ ಗೊತ್ತಾಗಿದ್ರೆ ಅಷ್ಟೇನೆ. ತಲಾಕ್ ಒಂದೊಂಥರ ಕೇಳೋರು, ಯಾಕೆ ಹೋಗಿದ್ದೆ, ಯಾರು ನೋಡಿಕೊಂಡು ಹೋಗಿದ್ದೆ ಅಂತ ಹೇಳಿ. ನನ್ನ ಗಂಡನೇ ಕೇಳೋನು. ನನಗೆ ಸುಳ್ಳು ಹೇಳಿ ಸ್ಲಿಮ್ ಆಗ್ತೀನಿ ಅಂತೇಳಿ ವಾಕಿಂಗ್ ಮಾಡಕ್ಕೆ ಹೋಗಿ ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತೇಳಿ ನನ್ನ ಗಂಡಗೆ ಅನುಮಾನ ಬರೋದು ನನ್ನ ಮೇಲೆ. ಹೆಂಗೋ ಸದ್ಯ ಬಚಾವಾದ್ನಲ್ಲ. ಯಪ್ಪ, ಇನ್ಯಾರಾದ್ರೂ ಬಂದು ನನ್ನ ಗುರ್ತಿಡಿಯೋದಕ್ಕೂ ಮೊದಲು ಆ ಮುದ್ರಂಗಿ ದೇವು ತೆಗಿ ಆ ಕಾಸಿನ ಸರ ಎಲ್ಲಿ ಬಚ್ಚಿಕೈತೆ ಅಂತ ಕೇಳ್ಕೊಂಡು ಹೋಗ್ಬೇಕು. ಲೇ ಮುದ್ರಂಗಿ ದೇವ, ಎಲ್ಲೋತೆ ಇದು? ಕಾಣಿಸ್ತಾನೆ ಇಲ್ವಲ್ಲಪ್ಪ ಇವತ್ತು. ಲೇ ದೇವ, ಎಲ್ಗೋದೆ? ಜಲ್ದ್ ಬಾಯಿಲಿ. ಅಂತೂ ಇಂತೂ ಬಂತಲ್ಲ ಮುದ್ರಂಗಿ ದೇವ. ಲೇ ಮುದ್ರಂಗಿ, ಆ ಕಾಸಿನ ಸರ ನಾನು ನಿನಗೆ ಸಿಗಂಗ್ ಮಾಡ್ತೀನಿ ಅಂತ ಅವತ್ತು ಹೇಳಿದ್ದಲ್ಲ. ನಾನು ಎಲ್ಲಾದ್ರೂ ಸಿಗುತ್ತೇನೋ ಅಂತ ಹೇಳಿ ನೋಡ್ತಿದ್ದೆ, ಹೋಗ ಬರೋ ದಾರೆಗೆಲ್ಲ ಎಲ್ಲೂ ಸಿಗಲಿಲ್ಲ. ಅದು ಎಲ್ಲಿ ಬಚ್ಚಿಗಿದ್ಯಾ ಅಂತ ಹೇಳಿ ನಾನೇ ಹೋಗಿ ತಕೊಂತೀನಿ, ಅದು ಎಲ್ಲಿಕ್ಕಿದ್ರು. ಅಯ್ಯೋ ಲಸ್ಮಕ್ಕ, ನಿನ್ನಂತ ದಡ್ಡಿ ಯಾರು ಇಲ್ಲ ಅಲ್ಲ. ಎಲ್ಲೋ ಒಂದಾಗೆ ಬಚ್ಚಿಕ್ಕಿರೋದು ಆದಿ ಬೀದಿಲೆಲ್ಲ ಹುಡ್ಕಾಡಿ ಸಿಗುತ್ತೇನೆ ಲಸ್ಮಕ್ಕ. ನನಗೇನು ಗೊತ್ತು, ನೀನೇ ತಾನೇ ಹೇಳಿದ್ದು ನಿನಗೆ ಸಿಗಂಗ್ ಮಾಡ್ತೀನಿ ಅಂತಾನೆ. ಅದಕ್ಕೆ ಎಲ್ಲಾದ್ರೂ ಸಿಗಂಗ್ ಮಾಡ್ತೀಯೇನೋ ಅಂತೇಳಿ ನಾನು ನಿಮ್ಮ ಮನೆ ಸುತ್ತ ಎಲ್ಲ ಹುಡ್ಕಾಡ್ತಿದ್ದೆ. ಆದರೆ ಅಲ್ಲೆಲ್ಲೂ ಸಿಗಲಿಲ್ಲ. ಈಗ ಎಲ್ಲಿ ಬಚ್ಚಿಕ್ಕಿದ್ಯಾ ಅದನ್ನಾದ್ರೂ ಹೇಳು, ನಾನೇ ಹೋಗಿ ತಕೊಂತೀನಿ. ಎಲ್ಲಾನ ಗುಂಡೆ ಕೂತಿಕ್ಕಿದ್ಯಾ? ನಾನು ಎಲ್ಲೇ ಬಚ್ಚಿಕ್ಕಿದ್ರು ನಮ್ಮ ಅತ್ತೆ ಹುಡ್ಕಾಡಿ ತಾಮ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೇನೆ ನಮ್ಮ ಅತ್ತೆ ಹಾಸ್ಕೊಂತಾಳಲ್ಲ, ಆ ಹಾಸಿಗೆಗೆ ಬಚ್ಚಿಕ್ಕಿದ್ದೆ. ಅದಕ್ಕೆ ಅವಳಿಗೆ ಸಿಕ್ಕಿಲ್ಲ. ಹಾಸಿಗೆ ಬಿಟ್ಟು ಬೇರೆ ಎಲ್ಲ ಕಡೆ ಹುಡ್ಕಾಡಿರ್ತಾಳೆ ನಮ್ಮ ಅತ್ತೆ. ನಮ್ಮ ಅತ್ತೆ ಮನೆ ಕೆಮ್ತಾಳ. ಆ ಹಾಸಿಗೆಗೆ ನೋಡೋಗು, ನಿನಗೇ ಸಿಗುತ್ತೆ ಕಾಸಿನ ಸರ. ಆ ರಾಜಮ್ಮನಿಕೆ ಹಾಸಿಗೆಗೆ ಬಚ್ಚಿಕ್ಕೋಳ. ಈಗ ಹಾಸಿಗೆ ಹೆಂಗಪ್ಪ ಇಸ್ಕೊಂಬದು? ಆ ಹಾಸಿಗೆಗೆ ಕಾಸಿನ ಸರ ಬಚ್ಚಿಕ್ಕೋಳಂತೆ. ಇವಾಗ ಆ ಹಾಸಿಗೆಗೆ ನಾನು ಹೆಂಗಪ್ಪ ಕಾಸಿನ ಸರ ಹುಡುಗಿ ತಕೊಂಬದು? ಏನ್ ಮಾಡೋದು ಇವಾಗ? ಅಯ್ಯಯ್ಯೋ, ಹೋಗಿ ಆ ಅತ್ತೆ ಮನಿಕೆ ಹಾಸಿಗೆಗೆ ಬಚ್ಚಿಕ್ಬೇಕಾ? ಎಲ್ಲಾದ್ರೂ ಗುಂಡಿ ತೆಗೆದು ಎಲ್ಲಾದ್ರೂ ಹೂವಿನ ಗಿಡದ ಕೆಳಗೋ, ಇಲ್ಲಾಂದ್ರೆ ಎಲ್ಲಾದ್ರೂ ಕೊಟ್ಟಿಗೆಗೋ, ಇಲ್ಲಾಂದ್ರೆ ಗುಂಡೆಕಾದ್ರೂ ಊತಿದ್ರೆ ಹೆಂಗೋ ಹೋಗಿ ತಕೋಬೋದಾಯ್ತು. ಈಗ ಅತ್ತೆ ಮನಿಕೆ ಹಾಸಿಗೆಗೆ ಬಚ್ಚಿಕ್ಕೋಳಂತೆ, ಹೆಂಗಪ್ಪ ತಾಮದು? ಏ ಲಸ್ಮಕ್ಕ, ನಾನು ಎಲ್ಲಿಕ್ಕಿದ್ದೀನಿ ಅಂತ ಹೇಳಿದ್ದೀನಿ. ತಕೊಂಬದು ಬಿಡೋದು ನಿನಗೆ ಸೇರಿದ್ದು. ಅದು ಹೆಂಗ್ ತಾಮ್ತೀಯೋ ನೀನೇ ಒಂದು ಏನಾದ್ರೂ ಉಪಾಯ ಮಾಡಿ ತಗ. ಸರಿ, ನನಗೆ ಒತ್ತಾತು, ನಾನಿನ್ ಬರ್ತೀನಿ. ಟಾಟಾ. ಅದು ಹಾಸಿಗೆಗೆ ಹೆಂಗೆ ತಕ್ಕಮದು ಮುದ್ರಂಗಿ? ಅಯ್ಯಯ್ಯೋ, ಹೋಗಿ ಹಾಸಿಗೆಗೆ ಬಚ್ಚಿಕ್ಕಿದೆಯಲ್ಲ ನೀನು. ಇನ್ನೆಲ್ಲೂ ನಿನಗೆ ಜಾಗನೇ ಸಿಗ್ಲಿಲ್ವಾ? ನನಗವಾಗ ಅದೇ ಸೇಫ್ಟಿ ಜಾಗ ಅನ್ನಿಸ್ತು. ಅದಕ್ಕೆ ನಮ್ಮ ಅತ್ತೆ ಮನಿಕೆ ಹಾಸಿಗೆಗೆ ಬಚ್ಚಿಕ್ತೆ. ರೇಷ್ಮೆ ಸೀರೆ, ಕಾಸಿನ ಸರ ಎರಡೂ ಅದ್ರಾಗೆ ಇದಾವೆ. ಅವೆರಡು ನಿನಗೆ ಬೇಕು ಅಂದ್ರೆ ಉಪಾಯ ಮಾಡಿ ತಕ್ಕ. ಇನ್ನೇನು ನಾನು ಕೇಳಬೇಡ, ನಾನು ಹೋಗ್ತೀನಿ. ಅಯ್ಯಯ್ಯೋ, ಆ ರಾಜಮ್ಮನ ಹಾಸಿಗೆನ ಹೆಂಗಪ್ಪ ಇಸ್ಕೊಂಬದು? ಕೊಡ್ತಾಳ ಅವಳು? ಆ ಹಾಸಿಗೆ ಕೊಡಿಲಿ ಒಂದಿಟ್ಟು ನೋಡ್ಬೇಕು ಅಂದ್ರೆ. ಅಯ್ಯೋ,
ಇದು ಒಳ್ಳೆ ಸಮಸ್ಯೆ ಬಂತಲ್ಲಪ್ಪ ನನಗೆ. ನಾನು ಎಲ್ಲನ ಬಟ್ಟೆಕೋ ಇಲ್ಲಾಂದ್ರೆ ಹೊರಗೆಲ್ಲಾದ್ರೂ ಗುಂಡಿ ಪಂಡಿ ತೋಡಿ ಬಚ್ಚಿ ಕೇಳೆ ಅಂತನ ನಾನು ತಿಳ್ಕೊಂಡಿದ್ದೆ. ಹೋಗಿ ಹೋಗಿ ಅತ್ತೆ ಹಾಸ್ಗೆ ಬಚ್ಚಿ ಕೇಳಲ್ಲಪ್ಪ. ಸರಿ ಬಿಡು, ಒಟ್ನಲ್ಲಿ ಹೆಂಗೋ ಎಲ್ಲಿ ಬಚ್ಚಿಕ್ಕಿದೀನಿ ಅಂತ ಹೇಳಿಳಲ್ಲ ಮುದ್ರಂಗಿ, ಅಷ್ಟೇ ಸಾಕು. ಹೆಂಗಾದ್ರೂ ಮಾಡಿ ಕಾಸಿನ ಸಾರನ ತಾಂಡೇ ತಾಂತೀನಿ.